ವರ್ಷಾನುಗಟ್ಲೆಯಿಂದ ಇರುವ ಪಿಗ್ಮೆಂಟೇಷನ್ನು ಸುಮಾರು ಜನ ವಾಸಿ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಕೆಲವರಿಗೆ ರಾಮಬಾಣ ಆಗಿ ಕೆಲಸ ಮಾಡ್ತಿರೋದು ಇದು. ವೆಲ್ಕಮ್ ಟು ಹಿಮನಾಗರಾಜ್ ವ್ಲಾಗ್ಸ್. ನಾನು ಹಿಮ. ಏನಪ್ಪ ಅಂತ ನೋಡಿದ್ರೆ ನೋಡಿ, ದಿನಾ ಹೊಲದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಬೆಳಗ್ಗೆಯಿಂದ ಸಂಜೆ, ಅದು ಒಂದಿನದ ಮಾತಲ್ಲ, ಪ್ರತಿದಿನ ಅಂಥವ್ರಿಗೆ ಆಲಮ್ ಮತ್ತು ಆಲೂಗೆಡ್ಡೆ ಜಾದವಾಗಿ ಕೆಲಸ ಮಾಡ್ತಿದೆ. ಆ ನಿಟ್ಟಿನಲ್ಲಿ ಇದರಲ್ಲಿ ಅಸೆಲಾಲಿಕ್ ಆ್ಯಸಿಡ್ ಅಂತ ಇದೆ. ಅದು ತುಂಬ ಒಳ್ಳೆಯದು. ನಿಮ್ಮ ಮುಖದ ಮೇಲೆ ಯಾವುದಾದ್ರೂ ಸುಟ್ಟು ಗಾಯದಿಂದ ಹಿಡಿದು ಪಿಂಪಲ್ಸ್ ಸ್ಕಾರ್ಸಿಂದ ಹಿಡಿದು ಎಲ್ಲ ಬಿಡಿ, 50 ವರ್ಷ 60 ವರ್ಷ ಬಂಗಿರೋರಿಗೆ ರಾಮಬಾಣ ಇದೆ. ಸೊ ಇದರಲ್ಲಿ 5 ಪೈಸಾ ಖರ್ಚಿಲ್ಲ ನಿಮಗೆ. ಆಲೂಗೆಡ್ಡೆ ಉಪಯೋಗಿಸ್ತೀರ, ಹೆಂಗೋ ಸಿಪ್ಪೆ ಹೊರಗಡೆ ಹಾಕ್ತೀರಲ್ವ, ಅದರಲ್ಲಿ ಪೌಡ್ರ್ ಮಾಡಿ ಯೂಸ್ ಮಾಡೋದು ಸುಮಾರಷ್ಟು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆಲೂಗೆಡ್ಡೆ, ಆರೆಂಜು, ಕಿತ್ತಳೆ ಹಣ್ಣು, ಪಪ್ಪಾಯದ ಸಿಪ್ಪೆ, ಇವೆಲ್ಲ ರಾಮಬಾಣ. ಆ್ಯಂಟಿ ಆಕ್ಸಿಡೆಂಟು, ಯಥೇಚ್ಛವಾಗಿ ವಿಟಮಿನ್ ಸಿ ಇದೆ ಇದರಲ್ಲಿ, ಆಲೂಗೆಡ್ಡೆಲಿ. ಜಾಸ್ತಿ ತಡ ಮಾಡಿದೆ, ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹಿಮನಾಗರಾಜ್ ವ್ಲಾಗ್ಸ್. ನಾನು ಹಿಮ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ದೀನಿ ನನ್ನ ಚಾನಲು, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಹೈಪ್ ಕೊಡಿದ್ರೆ ಹೈಪ್ ಮಾಡಿ. ಸುಮಾರು ಜನ ನನಗೆ ಹ್ಯಾಂಡ್ ಪಿಗ್ಮೆಂಟೇಷನ್ ಕೇಳ್ತಿದ್ರು. ಇವತ್ತು ಲೈವ್ ವಿಡಿಯೋ ತೋರಿಸಿದ್ದೀನಿ ಯಾವ ರೀತಿ ಹ್ಯಾಂಡ್ ಪಿಗ್ಮೆಂಟೇಷನ್ ಒಂದೇ ಅಪ್ಲಿಕೇಶನಲ್ಲಿ ಹೋಗಿರೋದು ಅಂತ. ಇದರಲ್ಲಿ 3 ರಾಮಬಾಣ ಬಳಸಿದ್ದೀನಿ, ಎಲ್ಲ ವಿಟಮಿನ್ ಸಿ. ಓಕೆ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನಿಲ್ಲಿ ಆಲೂಗೆಡ್ಡೆ ಸಿಪ್ಪೆ ತಗೊಳ್ತಾ ಇದ್ದೀನಿ. ಆಲೂಗೆಡ್ಡೆ ಸಿಪ್ಪೆ ಅಂದರೆ ಪಿಗ್ಮೆಂಟೇಷನ್ಗೆ ರಾಮಬಾಣ. ಅದು ಯೂನಿಫಾರ್ಮ್. ಇದು ಆಲೂ ಸ್ಟಾರ್ಚ್ ಆಗಿರ್ಬೋದು, ಆಲೂಗೆಡ್ಡೆ ಸಿಪ್ಪೆ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಒಂದು ವಿಡಿಯೋ ಮಾಡಿದೆ ಅದಾಗಿರ್ಬೋದು, ಅಥವಾ ಈ ಸಿಪ್ಪೆನೂ ಅಷ್ಟೇ, ಆಲೂಗೆಡ್ಡೆ ತುರಿನೂ ಅಷ್ಟೇ. ಸೊ ಇವೆಲ್ಲ ಪಿಗ್ಮೆಂಟೇಷನ್ಗೆ ರಾಮಬಾಣ. ಇವತ್ತಿನ ವಿಡಿಯೋ ಅಂತೂ 4 ದಿನದಲ್ಲಿ ಸತತವಾಗಿ ಯೂಸ್ ಮಾಡೋದ್ರಿಂದ ಪಿಗ್ಮೆಂಟೇಷನ್ನು ಕಂಪ್ಲೀಟಾಗಿ ಮಾಯ ಆಗುತ್ತೆ, ಅಥವಾ ಕಂಪ್ಲೀಟಾಗಿ ವಾಸಿ ಆಗುತ್ತೆ ಅಂತ ಹೇಳ್ಬೋದು. ವೆಲ್ಕಮ್ ಟು ಹಿಮನಾಗರಾಜ್ ವ್ಲಾಗ್ಸ್. ನಾನು ಹಿಮ. ಇದು ಒಂದು ಸಿಪ್ಪೆ ರಾಮಬಾಣ ಪಿಗ್ಮೆಂಟೇಷನ್ ತೆಗೆಯೋದಕ್ಕೆ. ಆ ನಿಟ್ಟಿನಲ್ಲಿ ಇವತ್ತು 3 ವಸ್ತುಗಳನ್ನ ಉಪಯೋಗಿಸ್ಕೊಂಡು ಇವತ್ತಿನ ವಿಡಿಯೋ ಮಾಡೋಣ. ಆಲೂಗೆಡ್ಡೆಯಲ್ಲಿ ಎನ್ಸೈಮ್ ಇದೆ, ಅದು ಡೀಪ್ ಇನ್ಸೈಡ್ ಸ್ಕಾರ್ ಪಿಗ್ಮೆಂಟೇಷನ್ನ ತೆಗೆಯೋಷ್ಟು ಶಕ್ತಿ ಇದೆ. ಇಟ್ ಇಸ್ ವರ್ಲ್ಡ್ ವೈಡ್ ಪ್ರೂವನ್. ಅದು ನಾನು ಮಾತ್ರ ಹೇಳ್ತಿಲ್ಲ, ಇಟ್ಸ್ ವರ್ಲ್ಡ್ ವೈಡ್ ಪ್ರೂವನ್. ಆ ನಿಟ್ಟಿನಲ್ಲಿ ಬನ್ನಿ ಇವತ್ತಿನ ವಿಡಿಯೋಗೆ ಹೋಗೋಣ. ಓಕೆ, ಫಸ್ಟು ನಾನು ಸಿಪ್ಪೆನ ಚೆನ್ನಾಗಿ ತೊಳ್ಕೊಂಡಿರಬೇಕು. ಓಕೆ, ತೊಳ್ಕೊಂಡು ಇಟ್ಕೊಳ್ಳೋಣ. ಇದು ಫಸ್ಟು. ಸೆಕೆಂಡ್, ಹಸಿ ಹಾಲು ಮಾಡೋ ಮ್ಯಾಜಿಕ್ಕು ಯಾವುದೇ ರೋಸ್ ವಾಟರ್ ಆಗಿರ್ಬೋದು, ಅಲೋವೆರಾ ಜೆಲ್ ಆಗಿರ್ಬೋದು, ಇನ್ನೊಂದು ಮೊಸರಾಗಿರ್ಬೋದು, ಯಾವುದು ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಹಸಿ ಹಾಲು ರಾಮಬಾಣ ಭಂಗಿಗೆ, ಮುಖದ ಮೇಲೆ ಸ್ಕಾರ್ಸ್, ಪಿಗ್ಮೆಂಟೇಷನ್ ಸ್ಕಾರ್ಸ್ ಆಗಿರ್ಬೋದು, ಪಿಂಪಲ್ ಸ್ಕಾರ್ಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ರಾಮಬಾಣ ನಮ್ಮ ಹಸಿ ಹಾಲು. ಒಂದ್ಸಲ ಟ್ರೈ ಮಾಡಿ ಹಸಿ ಹಾಲಲ್ಲಿ. ಆಯಿತು, ಇದು ಫಸ್ಟ್. ಸೆಕೆಂಡ್, ಥರ್ಡ್, ಇದು ವಂಡರ್ಸ್ ಕ್ರಿಯೇಟ್ ಮಾಡ್ಬೋದು. ನಿಮ್ಮ ಕೈಯಲ್ಲಿರೋ ಪಿಗ್ಮೆಂಟೇಷನ್ ಸಹ ಇವತ್ತಿನ ವಿಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ. ನನಗೆ ಕೈಯಲ್ಲಿರೋ ಪಿಗ್ಮೆಂಟೇಷನ್ನು, ಕತ್ತಲಿರೋ ಪಿಗ್ಮೆಂಟೇಷನ್ಗೆ ಹೇಳ್ತಿದ್ರು, ಅದು ಇವತ್ತಿನ ವಿಡಿಯೋಲಿ ಶೇರ್ ಮಾಡ್ತೀನಿ. ಓಕೆ, ಇದು ಸುಮಾರು 1 ಚಮಚದಿಂದ 1.5 ಚಮಚದಷ್ಟು ಮುಲ್ತಾನಿ ಮಿಟ್ಟಿ, ಮುಲತ್ತಿ ಅಲ್ಲ, ಮುಲ್ತಾನಿ ಮಿಟ್ಟಿ. ಬನ್ನಿ ಇವತ್ತಿನ ವಿಡಿಯೋಗೆ ಹೋಗೋಣ. ಎಲ್ಲೂ ಸ್ಕಿಪ್ ಮಾಡಬೇಡಿ. 3 ಇಂಗ್ರೀಡಿಯೆಂಟ್ಸ್ ಎಲ್ಲ ಮನೇಲಿರೋದು. ಆಯಿತಾ? ಒಂದು ಮಿಕ್ಸಿ ಜಾರ್ ತೊಗೊಳ್ತೀನಿ, ಇದನ್ನು ಪುಡಿ ಮಾಡಿ ಹಾಕ್ಕೊಳ್ತೀನಿ. ತೊಳೆದು ಒಣಗಿಸಿರ್ಬೇಕು ಫ್ರೆಂಡ್ಸ್, ಇದಿರಬಾರ್ದು, ಡ್ರೈ ಆಗಿರಬೇಕು, ವೆಟ್ ಇರಬಾರ್ದು. ಓಕೆ, ಇದಕ್ಕೆ ನಾನು ಇದಕ್ಕೆ ಫಸ್ಟು ಹಾಲು ಹಾಕ್ಕೊಂಡು ಒಂದ್ಸಲ ಗ್ರೈಂಡ್ ಮಾಡ್ಕೊಳ್ತೀನಿ ಪೇಸ್ಟ್. ಓಕೆ, ನೋಡಿ ಇಷ್ಟು ಹಾಲು ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಚಮಚ ಗ್ರೈಂಡ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್ ನೋಡಿ, ಈಗ ಈ ಥರ ಆಗಿದೆ. ಈಗ ಇದನ್ನು ಒಂದು ಫಿಲ್ಟ್ರ್ ಸಹಾಯದಿಂದ ನಾನು ಸೋಸ್ಕೊಳ್ತೀನಿ. ನಮಗೆ ಬೇಕಾಗಿರೋದು ರೆಸಿಡ್ಯೂ, ಇದು ಯೂಸ್ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ ಯಾವಾಗ ಅಂತ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಮುಲ್ತಾನಿ ಮಿಟ್ಟಿ ಹಾಕ್ತಾಯಿದ್ದೀನಿ. ಓಕೆ, ನಮಗೊಂದು ಪೇಸ್ಟ್ ಕನ್ಸಿಸ್ಟೆನ್ಸಿ ಬರಬೇಕು. ಈಗಿಲ್ಲ ಸಾಲಿಲ್ಲ ಅಂದಾಗ ನಾವು ಹಸಿ ಹಾಲು ಹಾಕಂಗಿಲ್ಲ. ಅದೇನು ನಮಗೆ ಬಂದಿತ್ತಲ್ಲ ಆಲೂಗೆಡ್ಡೆ ರಸ ಮತ್ತು ಹಸಿ ಹಾಲು, ಅದೇ ಪೇಸ್ಟ್ ಹಾಕ್ಕೊಳ್ಬೇಕು. ಓಕೆ, ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ ನಾನು. ಫಸ್ಟು ಕೈಯಲ್ಲಿ ಪಿಗ್ಮೆಂಟೇಷನ್ ಇದೆ ಅನ್ನೋರಿಗೆ ಶೇರ್ ಮಾಡ್ತೀನಿ. ನೋಡಿ, ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದು ಪ್ಯಾಕ್ ಹಾಕಿದ್ವಾ ತೆಗೆದ್ರಾ ಅನ್ನಂಗಿಲ್ಲ, ಇದು ಕಂಪ್ಲೀಟು ಡ್ರೈ ಆಗಬೇಕು. ಅಲ್ಲಿವರೆಗೂ ಇದನ್ನು ಬಿಟ್ಟಿದ್ದೀನಿ. ಓಕೆ, ಅಪ್ಲೈ ಮಾಡಿ ಇದು ಕಂಪ್ಲೀಟ್ ಡ್ರೈ ಆಗಬೇಕು.
ಜಸ್ಟ್ 5 ಮಿನಿಟ್ಸಲ್ಲಿ ಡ್ರೈ ಆಗೋಗುತ್ತೆ. ಓಕೆ, ಒಂದು 5 ಮಿನಿಟ್ಸ್ ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ಇದು ಫೇಸ್ಗೆ ಯೂಸ್ ಮಾಡ್ಕೊಳ್ಳೋಣ. ಫೈನ್. ಇದನ್ನು ಫ್ರೆಂಡ್ಸ್ ನೋಡಿ, 5 ನಿಮಿಷ ಆಗಿದೆ, ಚೆನ್ನಾಗಿ ಡ್ರೈ ಆಗ್ತಿದೆ. ಈಗ ಕೈನ ಒದ್ದೆ ಮಾಡಿಕೊಂಡು ಉಜ್ಜಬೇಕು. ಕಂಪ್ಲೀಟಾಗಿ ಉಜ್ಜಬೇಕು ನೋಡಿ. ನಿಮಗೆ ಡಿಫ್ರೆನ್ಸಸ್ ಗೊತ್ತಾಗುತ್ತೆ. ಸೇಮ್ ಫೇಸ್ಗೂ ಮಾಡ್ತೀನಿ ಈಗ ವಿಡಿಯೋ. ಫಸ್ಟು ಹ್ಯಾಂಡ್, ಸುಮಾರು ಜನ ಹ್ಯಾಂಡ್ ಪಿಗ್ಮೆಂಟೇಷನ್ ಕೇಳ್ತಿದ್ರಲ್ಲ, ಆಯಿತಾ. ಆಮೇಲೆ ಆ ಸಿಪ್ಪೆ ಏನು ಇಟ್ಕೊಂಡಿದ್ವು ಚೆನ್ನಾಗಿ ಉಜ್ಜಿ, ಅದರಲ್ಲಿ ಡ್ರೈ ಆಗಬೇಕು, ಆವಾಗ ಯೂಸ್ ಮಾಡಬೇಕು ಇದನ್ನು. ಓಕೆ, ನೀಟಾಗಿ ವಾಶ್ ಮಾಡಬೇಕು. ಓಕೆ, ನೀಟಾಗಿ ಒಂದ್ಸಲ ಕೈ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ. ಎರಡಕ್ಕೂ ಡಿಫ್ರೆನ್ಸ್ ನಿಮ್ಗೆ ಇಲ್ಲೇ ಗೊತ್ತಾಗ್ತಿದೆ. ನಾನು ವಾಶ್ ಮಾಡೋಕ್ಕೆ ಮುಂಚೆನೇ ಡಿಫ್ರೆನ್ಸ್ ಗೊತ್ತಾಗ್ತಿದೆ. ಈ ಕೈ ನೋಡಿ, ಈ ಕೈ ನೋಡಿ, ಒಂದ್ಸಲ ವಾಶ್ ಮಾಡ್ಕೊಡ್ತೀನಿ ನೋಡಿ. ಈಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಡಿಫ್ರೆನ್ಸಸ್ಸು, ಮತ್ತೆ ಇನ್ನೊಮ್ಮೆ ಶೇರ್ ಮಾಡ್ತಾಯಿದ್ದೀನಿ. ಎರಡು ಕೈಗೂ ವ್ಯತ್ಯಾಸ ನೋಡಿ. ಈ ಕೈ ಕಂಪ್ಲೀಟಾಗಿ ಮಾಡ್ಕೊಂಡಿರೋದು, ಈ ಕೈ ಗೊತ್ತಾಗ್ತಿದೆಯಲ್ಲ ನಿಮಗೆ. ಓಕೆ, ಬನ್ನಿ ಇವಾಗ ಫಸ್ಟ್ ಇದು ಅಪ್ಲಿಕೇಶನ್ ಮಾಡ್ಕೊಳ್ಳೋಕೆ ಮುಂಚೆ ಈ ಸಿಪ್ಪೆ ತಗೊಂಡು ಚೆನ್ನಾಗಿ ನಿಮ್ಮ ಮುಖನ ಉಜ್ಕೊಳ್ಬೇಕು. ಅದರಲ್ಲಿ ಒಂಥರ ನಿಮಗೆ ಜ್ಯೂಸ್ ಸಿಗುತ್ತೆ. ಓಕೆ, ಚೆನ್ನಾಗಿ ಉಜ್ಕೊಳ್ಳಿ. ಓಕೆ, ವೆಟ್ ಆಗಬೇಕು, ನಿಮ್ಮ ತ್ಯಾವ ಆಗಬೇಕು ನಿಮ್ಮ ಮುಖ ಆ ಜ್ಯೂಸಿಂದ. ಫೈನ್, ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ಚೆನ್ನಾಗಿ ಅಪ್ಲೈ ಮಾಡಿ ನೋಡಿ. ಇಟ್ ಕ್ಯಾನ್ ಕ್ರಿಯೇಟ್ ವಂಡರ್ಸ್. ನನ್ನ ಮುಖ ನೋಡಿ, ಇವಾಗಲೇ ಕ್ಲಾರಿಟಿ ನೋಡಿ ಯಾವ ರೀತಿ ಇದೆ ಅಂತ. ಓಕೆ, ಇದು ಅಪ್ಲೈ ಮಾಡಿಬಿಟ್ಟು ಈ ಪ್ಯಾಕ್ ಏನು ಮಾಡಿದ್ವು, ನಾನು ಬಳಸಿರೋದು ಮುಲ್ತಾನಿ ಮಿಟ್ಟಿ. ನಿಮಗೆಲ್ಲ ಅವೈಲಬಲ್ ಇದೆ ಅಲ್ಲ ಮುಲ್ತಾನಿ ಮಿಟ್ಟಿ, ಅದನ್ನು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ನಾನು ಸೆಮಿ ಡ್ರೈ ಇರಲ್ಲ, ನಾನೊಂದು 8 ನಿಮಿಷ ಇರ್ತೀನಿ. ಓಕೆ, ನೀವು ಬೇಕಾದರೆ ಸೆಮಿ ಡ್ರೈ ಇರಿ. ಓಕೆ, ಮುಲ್ತಾನಿ ಮಿಟ್ಟಿ ಎಕ್ಸಲೆಂಟ್ ಏಜೆಂಟು ಫಾರ್ ಬ್ಲೀಚಿಂಗ್ ಫೇಸ್ನ, ಆಯಿತಾ. ಇದೊಂದು ಸೆಮಿ ಡ್ರೈ ಆಗಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಸುಮಾರು 8 ನಿಮಿಷ ಆಗಿದೆ. ಈಗ ನಾನು ಪ್ಯಾಕ್ನ ರಿಮೂವ್ ಮಾಡ್ತಾಯಿದ್ದೀನಿ. ನಾನು ಬಳಸಿದ್ದು ಮುಲ್ತಾನಿ ಮಿಟ್ಟಿ, ಮುಲತ್ತಿಯಲ್ಲ. ಓಕೆ ನೋಡಿ, ಸೊ ಕಂಟಿನ್ಯೂಸ್ ಆಗಿ 4 ದಿನ ಮಾಡಿ. 4 ದಿನದಲ್ಲಿ ರಾಮಬಾಣ ನೋಡಿ. ಕ್ಲಾರಿಟಿ ಆಫ್ ಸ್ಕಿನ್ನು, ನಿಮಗೆ ಗ್ಲೋನೂ ಬರುತ್ತೆ. ಓಕೆನಾ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ಒಂದ್ಸಲ ನೀಟಾಗಿ ಫೇಸ್ ವಾಶ್ ಮಾಡ್ಕೊಡ್ತೀನಿ. 20% ಆಫ್ ಮಾಯಿಶ್ಚರೈಸರ್ ಹಾಗೆ ಇರಲಿ. ಕೈದು ಡಿಫ್ರೆನ್ಸ್ ನೋಡಿದ್ರಲ್ಲ ನೀವು, ಸೊ ಒಂದು ಸಲಕ್ಕೆ ಅಷ್ಟು ಡಿಫ್ರೆನ್ಸ್ ಆಗುತ್ತೆ, ಆಯಿತಾ. ಸೇಮ್ ಪ್ರೊಸೀಜರ್ ಮುಖದಲ್ಲಿ. ಅಲ್ಲಿ ಆದಮೇಲೆ ಮಸಾಜ್ ಮಾಡಿದ್ವಿ ಆಲೂಗೆಡ್ಡೆ ಸಿಪ್ಪೆಲಿ, ಇಲ್ಲಿ ಮುಂಚೆನೇ ಮಸಾಜ್ ಮಾಡ್ತೀವಿ. ಓಕೆ, ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ. ಅಕಸ್ಮಾತ್ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಆಲ್ ಅಂತ ಕೊಡಿ ಅಂತ ಹೇಳ್ತಾ ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.